ನಮಸ್ಕಾರ ವೀಕ್ಷಕರೇ, ಇಡೀ ಭಾರತೀಯರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅದೇನಪ್ಪಾ ಅಂದರೆ ನಮ್ಮ ಭಾರತದಲ್ಲಿ ಮಾಡಿರುವಂಥ ಫೈಟರ್ ಜೆಟ್ ಆಗಿರುವಂಥ ತೇಜಸ್ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅದರ ಅಪ್ಡೇಟೆಡ್ ವರ್ಷನ್ MK1A ಅನ್ನುವ ವರ್ಷನ್ ಈ ಜುಲೈಯಲ್ಲಿ ನಮ್ಮ ಭಾರತದ ಏರ್ ಫೋರ್ಸ್ ಅನ್ನ ಜಾಯ್ನ್ ಆಗಲಿದೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು, ಹಿಂದೆ ಇದ್ದಂಥ ತೇಜಸ್ ಏನೇನು ಆಪ್ಷನ್ಸ್ ಇತ್ತು ಮತ್ತೆ ಈಗ ಮಾಡಿರುವಂಥ ಲೇಟೆಸ್ಟ್ ವರ್ಷನ್ ಅಲ್ಲಿ ಯಾವ್ಯಾವ ರೀತಿ ಆಪ್ಷನ್ ಇದೆ, ಇದನ್ನ ಕಂಡ್ರೆ ಪಾಕಿಸ್ತಾನ್ ಮತ್ತೆ ಚೀನಾಗೆ ಯಾಕೆ ಭಯ, ಕಂಪ್ಲೀಟ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ. ಸೊ ಫಸ್ಟ್ ನ್ಯೂಸ್ ನೋಡೋದಾದ್ರೆ, ಹಿಂದೆ ಇದ್ದಂಥ ವರ್ಷನ್ಗೆ ಏನಂತ ಕರಿತಿದ್ವಿ ಅಂದರೆ ನಾವು MK1 ಅಂತ ಕರಿತಿದ್ವಿ, ಇದಕ್ಕೆ 1A ಅಂತ ಇಟ್ಟಿದ್ದೀವಿ. ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಬಾಡಿ ನೋಡ್ಕೊಳ್ಳೋದಾದ್ರೆ ನಿಮಗೆ 99% ಅಲ್ಲ 100% ಸೇಮ್ ಇರುತ್ತೆ, ಆದರೆ ಒಳಗೆ ಹಲವಾರು ಚೇಂಜಸ್ ಅನ್ನ ಮಾಡಿದ್ದಾರೆ. ಸೊ ಫಸ್ಟ್ ಇದ್ರ ಇತಿಹಾಸವನ್ನ ಸ್ವಲ್ಪ ತಿಳ್ಕೊಬೇಡ. ತೇಜಸ್ ಯಾವಾಗ ಮಾಡಿದ್ರು, ಏನಕ್ಕೆ ಮಾಡಿದ್ರು ಅಂತ, ಅವಾಗ ನಮಗೆ ತೇಜಸ್ಸಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. 1980 ಟೈಮಲ್ಲಿ ಲೈಟ್ ಕಾಂಪ್ಯಾಕ್ಟ್ ಫೈಟರ್ ಜೆಟ್ ಅನ್ನ ಮಾಡಬೇಕು ಅಂತ ನಮ್ಮ ಭಾರತೀಯರು ಅಂದ್ಕೊಂಡ್ರು. ಆದರೆ ಅವಾಗ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಲಿಲ್ಲ, ಯಾಕಂದ್ರೆ ಅವಾಗ ನಮ್ಮ ದೇಶ ತುಂಬಾ ಬಡತನದಲ್ಲಿತ್ತು. ಸೊ ಅವಾಗ್ಲಿಂದ ಮಾಡಿಕೊಂಡು ಅಂದ್ರೆ ಫಸ್ಟ್ ಟ್ರಯಲ್ ಯಾವಾಗ ಸಕ್ಸಸ್ ಆಯಿತು ಅಂದರೆ 2001ರಲ್ಲಿ ಇದನ್ನ ಏನಂತ ಕರಿತಾ ಇದ್ರು ಅಂದರೆ TD1 ಫೈಟರ್ ಜೆಟ್ ಅಂತ ಕರಿತಿದ್ರು. ಈ ಇಮೇಜಲ್ಲಿ ಏನು ನೋಡ್ತಿದ್ರು ಇದೆ ಅದು. ಅದಾದ ನಂತರ ಇದನ್ನ ಹಲವಾರು ಅಪ್ಡೇಷನ್ ಮಾಡಿ ಈಗ ಸದ್ಯಕ್ಕೆ ತೇಜಸ್ ಅಂತ ಕರೀತಿದ್ದಾರೆ. ಸೊ ಹಿಂದೆ ಏನಿತ್ತು ಆ ತೇಜಸ್ ಅನ್ನ ನಂಬರ್ 45 ಸ್ಕ್ವಾಡನ್, ಅಂದ್ರೆ ನಮ್ಮ ಏರ್ ಫೋರ್ಸ್ ಅಲ್ಲಿ ಹಲವಾರು ಸ್ಕ್ವಾಡನ್ಗಳಿರ್ತವೆ, ಅದರಲ್ಲಿ 45 ನಂಬರ್ ಸ್ಕ್ವಾಡನ್, ಅದರ ಹೆಸರು ಬಂದ್ಬಿಟ್ಟು ದ ಫ್ಲೈಯಿಂಗ್ ಡ್ರ್ಯಾಗರ್ಸ್ ಅಂತ. ಅಲ್ಲಿಗೆ ಕೆಲವು ತೇಜಸ್ ಅನ್ನ ಕೊಟ್ಟಿದ್ರು. ಈಗ ಏನು ಹೊಸ ತೇಜಸ್ ಬರ್ತಿದ್ಯೋ ಅದನ್ನು ಕೂಡ ಅಲ್ಲೇ ಪ್ಲೇಸ್ ಮಾಡ್ತಾರೆ ಅಂತ ತಿಳಿದು ಬರ್ತಿದೆ. ಮತ್ತೆ ನಂಬರ್ 18 ಸ್ಕ್ವಾಡನ್ಗೂ ಕೂಡ ಕೆಲವು ತೇಜಸ್ ಫೈಟರ್ ಜೆಟ್ ಗಳನ್ನ ಕಳಿಸ್ಕೊಡ್ಬೋದು, ಅಂದ್ರೆ ಅಲ್ಲಿ ರೀಪ್ಲೇಸ್ ಮಾಡಬಹುದು ಅಂತ ಕೂಡ ತಿಳಿದು ಬರ್ತಿದೆ. ಮತ್ತೆ ಇದನ್ನ ಯಾರು ಮಾಡಿರೋದು ಅಂದ್ರೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, HAL ಅವರು ಮಾಡಿರೋದು. ಈಗ ಸದ್ಯಕ್ಕೆ 84 MK1A ಅಂದ್ರೆ ಹೊಸ ಲೇಟೆಸ್ಟ್ ತೇಜಸ್ಗೆ ಆರ್ಡರ್ ಬಂದಿದೆ HAL ಅವರಿಗೆ. ಸರಿಸುಮಾರು 36,468 ಕೋಟಿಗೆ 84 ತೇಜಸ್ MK1A ಅನ್ನ ಮಾಡ್ಕೊಡ್ಬೇಕಾಗುತ್ತೆ HAL ಅವರು. ಈಗ ಸದ್ಯಕ್ಕೆ ಫಸ್ಟ್ ಇತ್ತೀಚೆಗೆ 2 ತಿಂಗಳ ಹಿಂದೆ ಇದರ ಟೆಸ್ಟಿಂಗ್ ಅನ್ನೋದು ಕೂಡ ಯಶಸ್ವಿ ಆಗಿತ್ತು. ಸೊ ಈಗ ಸದ್ಯಕ್ಕೆ ಜುಲೈಗೆ ಫಸ್ಟ್ ಬ್ಯಾಚ್ ಅನ್ನ HAL ಅವರು ರಿಲೀಸ್ ಮಾಡ್ತಾರೆ ಅಂತ ತಿಳಿದು ಬರ್ತಿದೆ. ಮತ್ತೆ ಇದರಲ್ಲಿ ಮೈನ್ ಆಗಿ ಏನೇನು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಳೋದಾದ್ರೆ, ಹಳೆ ತೇಜಸ್ಗೂ ಮತ್ತೆ ಹೊಸ ತೇಜಸ್ಗೆ ಡಿಸ್ಪ್ಲೇ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಇದ್ದಂತ ತೇಜಸ್ ಅಲ್ಲಿ ಡಿಸ್ಪ್ಲೇ ಸಿಸ್ಟಮ್ ಅನ್ನೋದು ತುಂಬಾ ಹಳೆಯ ಡಿಸ್ಪ್ಲೇ ಸಿಸ್ಟಮ್ ಇತ್ತು, ಅದನ್ನ ಚೇಂಜ್ ಮಾಡಿದ್ದಾರೆ. ಅದಾದ ನಂತರ ಇದರಲ್ಲಿ ಒಂದು ಉತ್ತಮ್ ಅನ್ನುವ ರ್ಯಾಡರ್ ಅನ್ನ ಹಾಕಿದ್ದಾರೆ. ಇದು ನಮ್ಮ ಭಾರತೀಯರೇ ಮಾಡಿರುವಂತದ್ದು. ಈ ಉತ್ತಮ್ ರ್ಯಾಡರ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಈ ಉತ್ತಮ್ ರ್ಯಾಡರ್ ಏನ್ ಸ್ಪೆಷಾಲಿಟಿ ಅಂದ್ರೆ, ನೀವು ಏನಾದ್ರೂ ಇವಾಗ ಯುದ್ಧ ಮಾಡ್ತಿದ್ರಿ ಅಥವಾ ಎಲ್ಲಾದ್ರೂ ಹೋಗ್ತಿದ್ವಿ ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಮಿಸೈಲ್ ಅಟ್ಯಾಕ್ ಮಾಡಿದ್ರು ಅಥವಾ ಆಪೋಸಿಟ್ ಅವರು ಫೈಟರ್ ಜೆಟ್ ಅವರು ಅಟ್ಯಾಕ್ ಮಾಡಿದ್ರು, ಸೊ ಎಲ್ಲ ಕೂಡ 200 ಕಿಲೋಮೀಟರ್ ಮೊದಲೇ ಗೊತ್ತಾಗುತ್ತೆ. ಅಂದ್ರೆ ಇದರ ರೇಂಜ್ ಅನ್ನೋದು 200 ಕಿಲೋಮೀಟರ್. ಎಕ್ಸಾಂಪಲ್, ಇವಾಗ ನೀವು ಒಂದು ಯುದ್ಧ ಮಾಡ್ತಿದ್ದೀರಾ ಅಥವಾ ನೀವು ಒಂದು ಕಡೆ ಇದ್ದೀರಾ ಅಂದ್ರೆ 200 ಕಿಲೋಮೀಟರ್ ಸುತ್ತಮುತ್ತಲಲ್ಲಿ ಯಾರೇ ಎಲ್ಲೇ ಅಟ್ಯಾಕ್ ಮಾಡೋಕೆ ಬಂದ್ರು ಕೂಡ ಅಥವಾ ಯಾವುದೇ ಹೆಲಿಕಾಪ್ಟರ್ ಬಂದ್ರು ಕೂಡ ಅಥವಾ ಡ್ರೋನ್ ಬಂದ್ರು ಕೂಡ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಈಸಿಯಾಗಿ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಅಥವಾ ಈಸಿಯಾಗಿ ತಪ್ಪಿಸ್ಕೋಬಹುದು. ಸೊ ಈ ಉತ್ತಮ್ ರ್ಯಾಡರ್ ಏನಿದೆಯೋ ಅದನ್ನ ಎಲ್ಲ ನಮ್ದು ನೆಕ್ಸ್ಟ್ ತೇಜಸ್ ಅಪ್ಕಮಿಂಗ್ ಏನ್ ಮಾಡೆಲ್ಸ್ ಬರುತ್ತೋ ಆ ಎಲ್ಲದರಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಮ ಹಿಂದೂಸ್ತಾನಿಕ್ ಏರೋನಾಟಿಕ್ ಲಿಮಿಟೆಡ್ಸ್ ಅವರು ಮತ್ತೆ ಭಾರತ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ಸೇರ್ಕೊಂಡು ಈ ಉತ್ತಮ್ನ ಡೆವಲಪ್ ಮಾಡಿದ್ರು. ಸೊ ಎಲ್ಲದರಲ್ಲೂ ಕೂಡ ಇರುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಾದ ನಂತರ ಹೊಸ ತೇಜಸ್ ಅಲ್ಲಿ ಏರೋಡೈನಮಿಕ್ಸ್ ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಂದ್ರೆ ನೀವೇನ್ ಮುಂದೆ ಗ್ಲಾಸ್ ನೋಡ್ತಿರೋ ನಾರ್ಮಲ್ ಆಗಿ ಫೈಟರ್ ಜೆಟ್ ಅಲ್ಲಿ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಹಿಂದೆ ಇದ್ದಂತ ತೇಜಸ್ ಅಲ್ಲಿ ಸ್ವಲ್ಪ ಗಾಳಿಯಲ್ಲಿ ವೇಗವಾಗಿ ಹೋಗೋದಕ್ಕಿಂತ ಈಗ ಹೊಸ ತೇಜಸ್ ಅಲ್ಲಿ ಮತ್ತಷ್ಟು ವೇಗವಾಗಿ ಹೋಗಬಹುದು ಬಿಕಾಸ್ ಆಫ್ ಏರೋಡೈನಮಿಕ್ಸ್. ಅದಾದ ನಂತರ ಇದರ ಫೈಲ್ಯೂರ್ ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಈಗಾಗಲೇ ಬಾಂಗ್ಲಾದೇಶ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಹಲವಾರು ದೇಶಗಳು ಈ ಫೈಟರ್ ಜೆಟ್ಗೆ ಈಗಾಗಲೇ ಆರ್ಡರ್ ಅನ್ನ ಪ್ಲೇಸ್ ಮಾಡಿದೆ. ಬಟ್ ಟೆಸ್ಟಿಂಗ್ ಅನ್ನೋದನ್ನ ಇನ್ನೂ ನಾವು ಇಂಪ್ರೂವ್ ಮಾಡಬೇಕು. ಯಾಕಂದ್ರೆ ಇವಾಗ ಅಮೆರಿಕ ಅವ್ರದ್ದು ಆಗಿರ್ಬೋದು ಅಥವಾ ರಷ್ಯಾ ಅವ್ರದ್ದು ಆಗಿರ್ಬೋದು ಫೈಟರ್ ಜೆಟ್ ಗಳನ್ನ ನೋಡ್ಕೊಂಡ್ರೆ ಫ್ರಾನ್ಸ್ ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಗೊಂದು 10 ತೇಜಸ್ ಹಾಕೋದು ಅವ್ರದ್ದು ಒಂದೇ ಒಂದು ಸುಖಾಯ್ ಆಗಿರ್ಬೋದು, F-35 ಆಗಿರ್ಬೋದು, ಅವ್ರದ್ದು ಅಷ್ಟು ಲೇಟೆಸ್ಟ್ ಟೆಕ್ನಾಲಜಿಯನ್ನ ಹೊಂದಿರುತ್ತೆ. ಯಾಕೆ ಅವ್ರದ್ದು ಅಷ್ಟೊಂದು ಲೇಟೆಸ್ಟ್ ಟೆಕ್ನಾಲಜಿಯನ್ನ ಹೊಂದಿರುತ್ತೆ ಅಂದ್ರೆ, ಅವರು ಅಷ್ಟೊಂದು ರಿಸರ್ಚ್ ಅನ್ನ ಮಾಡ್ತಿದ್ರು, ಅವರು ಅಷ್ಟೊಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಭಾರತೀಯರು ಇಷ್ಟು ದಿನ ಮಾಡಕ್ ಆಗ್ತಿರ್ಲಿಲ್ಲ, ಆದ್ರೆ ಈಗ ನಾವು ಮಾಡ್ತಿದೀವಿ. ಸೊ ಇವಾಗ ಬೇರೆ ದೇಶಗಳಿಗೆಲ್ಲ ಅಮೆರಿಕ ಆಯುಧಗಳಾಗಿರ್ಬೋದು, ರಷ್ಯಾ ಆಯುಧಗಳಾಗಿರ್ಬೋದು ತುಂಬಾ ದುಬಾರಿ ಇರುತ್ತೆ. ಆದ್ರೆ ನಮ್ಮ ಭಾರತದ ಫೈಟರ್ ಜೆಟ್ಸ್ ಆಗಿರ್ಬೋದು ಅಥವಾ ರ್ಯಾಡರ್ ಸಿಸ್ಟಮ್ ಆಗಿರ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ತುಂಬಾ ಅಂದ್ರೆ ಯಾವ ರೀತಿ ಹೇಳೋದಂದ್ರೆ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ. ಅದಕ್ಕೋಸ್ಕರನೇ ಬ್ರಹ್ಮೋಸ್ ಮಿಸೈಲ್ ಗಳನ್ನ ಇತ್ತೀಚೆಗೆ ಫಿಲಿಪೈನ್ಸ್ ಅವರು ತಗೊಂಡ್ರು. ಸೊ ಎಲ್ಲಾ ದೇಶಗಳು ಆರ್ಡರ್ ನ ಇಡ್ತಿದೆ. ಈಜಿಪ್ಟ್ ಅವರು ಕೂಡ ತೇಜಸ್ ಫೈಟರ್ ಜೆಟ್ ನ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಅಂತ ತಿಳಿದು ಬರ್ತಿದೆ. ಏನೇ ಆಗ್ಲಿ ರಕ್ಷಣಾ ಕ್ಷೇತ್ರದಲ್ಲಿ HAL ಆಗಿರ್ಬೋದು, DRDO ಅವರಾಗಿರ್ಬೋದು, ಹಲವಾರು ಕಂಪನಿಗಳು, ನಮ್ಮ ಭಾರತೀಯ ಕಂಪನಿಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ವಿದೇಶದಲ್ಲಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಮಾಡದೇ ಇರುವಂತದ್ದನ್ನು ಕೂಡ ನಮ್ಮ ದೇಶದಲ್ಲಿ ಮಾಡಿ ತೋರಿಸ್ತಿದೆ. ಇತ್ತೀಚೆಗೆ DRDO ಅವರು ದುರ್ಗಾ 2 ಅನ್ನು ಕೂಡ ಯಶಸ್ವಿಯಾಗಿ ಟೆಸ್ಟಿಂಗ್ ಅನ್ನ ಮಾಡಿದ್ದಾರೆ. ಈ ದುರ್ಗಾ 2 ಅಂದ್ರೆ ಏನಂದ್ರೆ ಲೇಸರ್ನ ಮೂಲಕ
ಆಪೋಸಿಟ್ ಅಲ್ಲಿ ಬರುವಂತ ಮಿಸೈಲ್ ಆಗಿರ್ಬೋದು ಅಥವಾ ಏರ್ ಕ್ರಾಫ್ಟ್ ಆಗಿರ್ಬೋದು, ಫೈಟರ್ ಜೆಟ್ಸ್ ಆಗಿರ್ಬೋದು, ಅದನ್ನ ಹೊಡೆಯುವಂಥದ್ದು. ಇವಾಗ ಸಹಜವಾಗಿ ಒಂದು ಮಿಸೈಲ್ ಅನ್ನ ಮತ್ತೆ ನಾವು ಮಿಸೈಲ್ ಮೂಲಕ ಹೊಡಿಬೇಕಂದ್ರೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಹೊಡಿಬೇಕಂದ್ರೆ ಅಮೌಂಟ್ ಅನ್ನೋದು ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಮ್ಮ ಹತ್ರ ಕೂಡ ಲೇಸರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಶತ್ರು ಎಲ್ಲೇ ಬಂದರೂ ಕೂಡ ನಾವು ಅದನ್ನ ಈಸಿಯಾಗಿ ಲೇಸರ್ನ ಮೂಲಕ ಕೂಡ ಹೊಡೆದಾಕ್ಬೋದು. ಮತ್ತೆ ಈಗ ಏನು ದುರ್ಗಾ 2 ಇದೆಯೋ ಅದನ್ನ ಸಮುದ್ರದ ಶಿಪ್ಗಳಲ್ಲೂ ಕೂಡ ನಾವು ಅಳವಡಿಸಬಹುದು ಅಂತ ತಿಳಿದು ಬರ್ತಿದೆ. ಸೊ ನೇವಿಗೂ ಕೂಡ ಇದು ನಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಆಕಾಶ್ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಪ್ರಾಜೆಕ್ಟ್ ಕುಶ ಬಗ್ಗೆ ಗೊತ್ತಿರುತ್ತೆ. ಹಲವಾರು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಇಡೀ ವಿಶ್ವದಲ್ಲಿ ಯಾರೂ ಕೂಡ ಮಾಡದೇ ಇರುವಂತ ಹೊಸ ಹೊಸ ತಂತ್ರಜ್ಞಾನವನ್ನ ನಮ್ಮ ಭಾರತದ ವಿಜ್ಞಾನಿಗಳು ಕಂಡುಹಿಡಿತಿದ್ದಾರೆ. ಅವೆಲ್ಲವೂ ಕೂಡ ಆದಷ್ಟು ಬೇಗ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತವೆ. ಅದಾದ ನಂತರ ಇತ್ತೀಚೆಗೆ MIRV ಟೆಕ್ನಾಲಜಿ ಇರುವಂತಹ ಅಗ್ನಿ 5 ಮಿಸೈಲ್ ಕೂಡ ಯಶಸ್ವಿ ಆಗಿದೆ. ಸೊ ಏನೇ ಆಗಲಿ ನಮ್ಮ ಭಾರತ ಸ್ವಾವಲಂಬಿ ಆಗ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.